ಜೈಲಲ್ಲಿ ಗೋಲ್ಡ್ ಸ್ಮಗ್ಲರ್ ರನ್ನೇ ರಾವ್ ಬಾಯ್ ಫ್ರೆಂಡ್ ಕಿರಿಕ್ ಮಾಡ್ತಾ ಇದ್ದಂತೆ. ಗೋಲ್ಡ್ ಸ್ಮಗ್ಲರ್ ಪ್ರಕರಣ A1 ಆರೋಪಿ ತರುಣ್ ಕಿರಿಕ್ ಮಾಡ್ತಾ ಇದ್ದಾನೆ. ನಿತ್ಯವೂ ಸಹ ಕಿರಿಕ್ ಮಾಡಿ ಅಧಿಕಾರಿಗಳಿಗೆ ಕಿರಿಕಿರಿಯನ್ನು ಕೊಡ್ತಾ ಇದ್ದಾನಂತೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಪೊಲೀಸರು ಪ್ಲಾನ್ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ತರುಣ್ ಶಿಫ್ಟ್ ಮಾಡೋದಕ್ಕೆ ಈಗ ಚಿಂತನೆ ನಡೀತಾ ಇದೆ. ರನ್ನೇ ರಾವ್ ಬಾಯ್ ಫ್ರೆಂಡ್ ಏನಿದ್ದಾರೆ, ಆ ರನ್ನೇ ರಾವ್ ಬಾಯ್ ಫ್ರೆಂಡ್ ಈಗ ಆಲ್ರೆಡಿ ಜೈಲಿನಲ್ಲಿದ್ದಾರೆ. A1 ಆರೋಪಿ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ. ಈಗ ಆ ವ್ಯಕ್ತಿ ಜೈಲಿನಲ್ಲಿದ್ದರೂ ಸಹ ಸುಮ್ಮನೆ ಕೂರ್ತಾ ಇಲ್ಲ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ತರುಣ್ ಅನ್ನುವಂತಹ ವ್ಯಕ್ತಿ ಈಗ ದೊಡ್ಡ ಮಟ್ಟದಲ್ಲಿ ಕಿರಿಕ್ ಮಾಡ್ತಾ ಇದ್ದಾನೆ. ಅಕ್ಕಪಕ್ಕದಲ್ಲಿರುವಂತಹ ಜೈಲಿನಲ್ಲಿರುವಂತಹ ಏನು ಬೇರೆ ಕೈದಿಗಳಿದಾರಲ್ಲ, ಆ ಬೇರೆ ಕೈದಿಗಳಿಗೆ ಪ್ರತಿದಿನ ಗಲಾಟೆ ಮಾಡೋದು. ಇದರಿಂದ ಅಲ್ಲಿರುವಂತಹ ಸಿಬ್ಬಂದಿಗೂ ಸಹ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ಬಿಟ್ಟಿದೆ. ಹಾಗಾಗಿ ಅವನನ್ನ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗಾಗಲೇ ಪೊಲೀಸರಿದ್ದಾರೆ. ಹಾಗಾಗಿ ಅದನ್ನ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಏನು ಕಿರಿಕು, ಸಹ ಕೈದಿಗಳ ಜೊತೆಗೆ ಯಾವ ರೀತಿಯಂತಹ ಕಿರಿಕ್ ಮಾಡ್ತಿದ್ದಾನೆ, ಪೊಲೀಸರ ಪ್ಲಾನ್ ಏನಿದೆ ಈಗ ಅಂತ? ಜಗದೀಶ್, ಸದ್ಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕಳೆದ ಹಲವು ತಿಂಗಳುಗಳಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ತರುಣ್ ಕೊಂಡೂರಾಜ್ ಏನಿದ್ದಾನೆ, ಈತನನ್ನ ಸದ್ಯ ಬೆಂಗಳೂರಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಸದ್ಯ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು ಚಿಂತನೆ ನಡೆಸಿರುವಂತದ್ದು. ಜೊತೆಗೆ ಕೋರ್ಟ್ನ ಅನುಮತಿಯನ್ನ ಪಡೆದು ಆತನನ್ನ ಶಿಫ್ಟ್ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈತ ಪ್ರತಿನಿತ್ಯ ಜೈಲಿನಲ್ಲಿ ಸಣ್ಣ ಪುಟ್ಟ ವಿಚಾರದಿಂದ ಹಿಡಿದು ಸಹ ಕೈದಿಗಳ ಜೊತೆ ಕೂಡ ಆತ ಸುಖ ಸುಮ್ಮನೆ ಕಿರಿಕನ್ನ ಮಾಡ್ಕೊಳ್ತಿರುವಂತದ್ದು. ಒಂದ್ ಕಡೆ ಊಟದ ವಿಚಾರಕ್ಕೂ ಕೂಡ ಆತ ಕಿರಿಕನ್ನ ಮಾಡ್ತಿದ್ದಾನೆ, ಮತ್ತೊಂದ್ ಕಡೆ ಜೈಲಿನಲ್ಲಿ ಮಲಗುವಂತ ವಿಚಾರಕ್ಕೂ ಕೂಡ ಕಿರಿಕನ್ನ ಮಾಡ್ತಾನೆ. ಒಂದ್ ಕಡೆ ಸಹ ಕೈದಿಗಳ ಜೊತೆ ಕಿರಿಕ್ ಮಾಡುವಂತದ್ದು, ಇನ್ನೊಂದ್ ಕಡೆ ಆ ಜೈಲಿನ ಅಧಿಕಾರಿಗಳ ಜೊತೆ ಕಿರಿಕ್ ಮಾತಾಡುವಂತದ್ದು. ಅಧಿಕಾರಿಗಳು ಏನೇ ಆತನಿಗೆ ಬುದ್ಧಿ ಹೇಳಲಿಕ್ಕೆ ಹೋದ್ರು ಕೂಡ ಆತ ರೂಲ್ಸ್ ಮಾತನಾಡ್ಲಿಕ್ಕೆ ಹೋಗಿ ಆ ರೀತಿಯಾಗಿ ಕಿರಿಕನ್ನ ಮಾಡುವಂತದ್ದು. ಅಷ್ಟೇ ಅಲ್ಲದೆ ಆ ಅಧಿಕಾರಿಗಳ ಜೊತೆ ಆ ಕೈದಿಗಳನ್ನ ಎತ್ಕಟ್ಟುವಂತ ಕೆಲಸವನ್ನ ತರುಣ್ ಕೊಂಡೂರಾಜು ಮಾಡ್ತಿದ್ದಾನೆ ಅನ್ನೋ ಆರೋಪವನ್ನ ಸದ್ಯ ಜೈಲಿನ ಸಿಬ್ಬಂದಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿರುವಂತದ್ದು. ಸದ್ಯ ಹಿರಿಯ ಅಧಿಕಾರಿಗಳು ಈತನನ್ನ ಕೋರ್ಟ್ನ ಅನುಮತಿಯನ್ನ ಪಡೆದು ಬೆಂಗಳೂರಿನಿಂದ ರಾಜ್ಯದ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಸದ್ಯ ಚಿಂತನೆಯನ್ನ ಮಾಡ್ತಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.